ಹಾಯ್ ಫ್ರೆಂಡ್ಸ್, ನನ್ನ ಕೈತೋಟ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಫೋಟೋದಲ್ಲಿ ನೋಡಿ ಆ ಗಿಡ ಯಾವ ರೀತಿ ಸಾಯೋ ರೀತಿಯಾಗಿದೆ ಅಂದರೆ ಎಲೆಗಳೆಲ್ಲ ಹಳದಿ ಆಗಿದೆ. ಅದೇ ರೀತಿ ಮಣ್ಣಿಂದ ಫುಲ್ಲು ಬೇರುಗಳೆಲ್ಲ ಮೇಲೆ ಬಂದುಬಿಟ್ಟಿದೆ. ಇದು ಯಾವ ರೀತಿ ಇದೆ ಅಂದರೆ ಗಿಡ ಸಾಯೋ ಹಂತದಲ್ಲಿದೆ. ಇದೇ ರೀತಿ ನಮ್ಮನೆಯಲ್ಲಿರುವಂತಹ ಜೀರಿಗೆ ಮೆಣಸಿನ ಗಿಡ ಕೂಡ ಹೀಗೆ ಆಗಿತ್ತು. ಗಿಡದ ಎಲೆ ಎಲ್ಲ ಫುಲ್ಲು ಹಳದಿ ಆಗಿಬಿಟ್ಟು ಮಣ್ಣಿಂದ ಎಲ್ಲ ಫುಲ್ ಬೇರುಗಳೆಲ್ಲ ಇದೇ ರೀತಿ ಮೇಲೆ ಬಂದಿತ್ತು. ಹಾಗೆ ಇದೇ ರೀತಿ ಒಣಗಿ ಸಾಯೋ ರೀತಿ ಆಗೋಗಿತ್ತು. ಆಗ ನಾನು ಸಿಂಪಲಾಗಿ ಏನು ಮಾಡಿದೆ ಅಂದರೆ ಸ್ವಲ್ಪ ಆ ಬೇರುಗಳೆಲ್ಲ ಮುಚ್ಚುವಷ್ಟು ನಾನು ಮಣ್ಣನ್ನು ಹಾಕಿದೆ. ಹಾಗೆ ಅದೇ ರೀತಿ ಸ್ವಲ್ಪ ಗೊಬ್ಬರವನ್ನು ಚೂರು ಹಾಕಿದೆ. ಹಾಗೆ ಅದಕ್ಕೆ ನೀರು ಕೂಡ ಸ್ವಲ್ಪ ಹಾಕಿದೆ ನಾನು. ಹೀಗೆ ಮಾಡಿ ಹಾಗೆ ದಿನಾನು ಸಂಜೆ ಟೈಮಿಗೆ ನಾನು ಸ್ವಲ್ಪ ನೀರು ಹಾಕ್ತಾ ಬಂದೆ ಆ ಗಿಡಕ್ಕೆ. ಹೀಗೆ ಮಾಡಿ ಸ್ವಲ್ಪ ಟೈಮಿಗೆ ಅಂದರೆ ಒಂದು 15 ದಿನದಲ್ಲೇ ಈ ಗಿಡ ತುಂಬಾ ಚೆನ್ನಾಗಿ ಬೆಳೀತಾ ಬಂತು. ಎಷ್ಟು ಚೆನ್ನಾಗಿ ಬೆಳೀತಾ ಬಂತಂದರೆ ಆ ರೂಟೆಲ್ಲ ಹೇಗೆ ಫುಲ್ಲು ಮೇಲೆಲ್ಲ ಇತ್ತಲ್ಲ ಅದೆಲ್ಲ ಕ್ಲಿಯರಾಗಿ ನೀಟಾಗಿ ಗಿಡ ಹೆಲ್ದಿಯಾಗಿ ಬೆಳೆಯೋಕ್ಕೆ ಶುರು ಆಯಿತು. ಹೊಸ ಚಿಗುರು ಎಲೆ ಹಾಗೆ ಫ್ಲವರ್ ಕೂಡ ಆಯಿತು. ಅದೇ ರೀತಿ ಜೀರಿಗೆ ಮೆಣಸು ಕೂಡ ಕಾಯಿ ಕೂಡ ಬಿಡೋಕ್ಕೆ ಶುರು ಆಯಿತು. ಚೆನ್ನಾಗಿ ಹೆಲ್ತಿಯಾಗಿ ಗಿಡ ಬೆಳೆಯೋಕ್ಕೆ ಶುರು ಆಯಿತು. ಏನಿಲ್ಲ, ಡೈಲಿ ನೀವು ಸಂಜೆ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗತ್ತೆ. ಹಾಗೆ ಒಂದು ತಿಂಗಳಿಗೆ ಹೀಗೆ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಸಾಕು. ಈ ಗಿಡ ಚೆನ್ನಾಗಿ ಬೆಳೆಯೋಕ್ಕೆ ಶುರು ಆಗುತ್ತೆ. ಯಾವ ರೀತಿ ಬೆಳೆದಿದೆ ನಮ್ಮ ಮನೇಲಿ ಈಗ ಗಿಡ ಹೇಗಿದೆ ಅಂಥೇಳಿ ನಾನೀಗ ತೋರಿಸ್ತೀನಿ ನೋಡಿ ನಿಮಗೆ. ಮೊದಲು ಈ ಫೋಟೋದಲ್ಲಿ ಹೇಗಿತ್ತಲ್ಲ ಅದೇ ರೀತಿ ಗಿಡ ಇದ್ದಿದ್ದು ಫುಲ್ಲು ಒಣಗೋಗಕ್ಕೆ ಶುರು ಆಗೋಗಿತ್ತು. ಆದರೆ ಈಗ ನಮ್ಮ ಮನೇಲಿರುವಂಥ ಗಿಡ ಉಂಟಲ್ಲ ತುಂಬ ಹೆಲ್ತಿಯಾಗಿ ಬೆಳೆದಿದೆ. ಚೆನ್ನಾಗಿ ಕಾಯಿ ಕೂಡ ಬಿಟ್ಟಿದೆ. ಅದೇ ರೀತಿ ಚೆನ್ನಾಗಿ ಫ್ಲವರ್ಸ್ ಕೂಡ ಆಗ್ತಾಯಿದೆ ಅದರಲ್ಲಿ. ಅದು ಯಾವ ರೀತಿ ಇದೆ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನೋಡಿ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಗಿಡ ಮುಂಚೆ ಹಿಂದಿನ ಫೋಟೋದಲ್ಲಿ ತೋರಿಸಿದ್ನಲ್ಲ ಆ ರೀತಿ ಆಗೋಗಿತ್ತು. ಈಗ ನೋಡಿ ಎಷ್ಟೊಂದು ಹೆಲ್ತಿಯಾಗಿ ಎಲೆಗಳೆಲ್ಲ ಬಿಟ್ಟಿದೆ. ಈ ಎಲೆ ಎಲ್ಲ ಮುಂಚೆ ಇಷ್ಟೊಂದು ಎಲೆಗಳೆಲ್ಲ ಈ ಗಿಡದಲ್ಲಿ ಇರಲೇ ಇಲ್ಲ, ಫುಲ್ ಒಣಗಿ ಹೋಗಿಬಿಟ್ಟಿತ್ತು. ಅದೇ ರೀತಿ ಬೇರೆಲ್ಲ ಫುಲ್ಲು ಮಣ್ಣಿಂದ ಮೇಲೆ ಬಂದೋಗಿತ್ತು. ಮತ್ತು ಅದ್ರದ್ದು ಕಾಯಿ ಕೂಡ ನಿಮಗೆ ಎಷ್ಟು ಸಣ್ಣದು ಇಲ್ಲಿ ಕಾಣ್ತಿದ್ದಿಲ್ಲ ಅಷ್ಟು ಸಣ್ಣ ಕಾಯಿಗಳು ಬಿಡ್ತಾಯಿತ್ತು. ದೊಡ್ಡ ಕಾಯಿಗಳು ಆಗ್ತಾನೆ ಇರಲಿಲ್ಲ, ಚಿಕ್ಕದಾಗ್ತಾಯಿತ್ತು. ಹಾಗೆ ಎಲೆ ಕೂಡ ಇಷ್ಟೊಂದೆಲ್ಲ ಇರಲೇ ಇಲ್ಲ, ಸ್ವಲ್ಪ ಎಲೆ ಆಯಿತು. ಫ್ಲವರು ಕೂಡ ಅಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಮೆಣಸು ಕೂಡ ಸಣ್ಣದು ಆಗ್ತಾಯಿತ್ತು, ಬಿಟ್ಟರೆ ದೊಡ್ಡ ಮೆಣಸು ಆಗ್ತಾನೆ ಇರಲಿಲ್ಲ. ನನಗೂ ಕೂಡ ಇಷ್ಟೆಲ್ಲ ಮಾಡಿದ್ರೂ ಆಗಲ್ವೇನೋ ಅನ್ನಿಸ್ತಿತ್ತು. ಯಾಕಂದರೆ ಸಣ್ಣದು ಮೆಣಸು ಆಗ್ತಿತ್ತು, ಬಿಟ್ಟರೆ ದೊಡ್ಡ ಮೆಣಸು ಆಗ್ತಾ ಇರಲಿಲ್ಲ. ಈ ಗಿಡನೇ ಹಿಂಗೆ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ದಿನದಲ್ಲೇ ಚೆನ್ನಾಗಿ ಕಾಯಿ ಬರೋಕ್ಕೆ ಶುರು ಆಯಿತು, ದೊಡ್ಡ ಕಾಯಿನೇ ಆಗ್ತಾ ಬಂತು. ಅದೇ ರೀತಿ ಫ್ಲವರಿಂಗ್ ಕೂಡ ಚೆನ್ನಾಗಾಯಿತು. ಹಾಗೆ ಗಿಡನೂ ನೀವು ನೋಡ್ತಿದ್ದೀರಲ್ಲ ಈ ರೀತಿ ಹೆಲ್ತಿಯಾಗಿ ಬೆಳೆಯೋಕ್ಕೆ ಶುರು ಆಯಿತು. ಇದಕ್ಕೆ ನಾನು ಮಾಡಿದ್ದು ಇಷ್ಟೇ ಸ್ಟೆಪ್ಸು. ಆ ಬೇರೆಲ್ಲ ಮುಚ್ಚುವಷ್ಟು ಮಣ್ಣು ಹಾಕಿದ್ದು, ಹಾಗೆ ಸ್ವಲ್ಪ ಚೂರು ಗೊಬ್ಬರ ಹಾಕಿದೆ ನಾನು. ಅದೇ ರೀತಿ ದಿನ ಸಂಜೆ ಸ್ವಲ್ಪ ನೀರು ಹಾಕ್ತಾ ಬಂದೆ ನಾನು ಡೈಲಿ. ಅಷ್ಟೇ ಮಾಡಿದ್ದು ನಾನು. ನಿಮ್ಮ ಗಿಡನೂ ಇದೇ ರೀತಿ ಸಾಯಕ್ಕಾಗಿದ್ದರೆ, ಶಾವಂತಿಗೆ ಗಿಡ ಆಗಿರ್ಬೋದು, ಮಲ್ಲಿಗೆ ಗಿಡ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಗಿಡ ಆಗಿರ್ಬೋದು, ಇದೇ ರೀತಿ ಬೇರೆಲ್ಲ ಹೊರಗೆ ಬಂದುಬಿಟ್ಟು ಸಾಯ್ಲಿಕ್ಕಾಗಿದ್ದರೆ ನಾನೀಗೇನು ಟಿಪ್ಸನ್ನು ಹೇಳಿದ್ನಲ್ಲ ಇದೇ ರೀತಿ ನೀವು ಕೂಡ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.